ಈಗ ನಾನು ಅನುವಾದಿತ ಕವನ ಓದ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವರ ಪುಸ್ತಕದ್ದು ಅವರ್ ಮಿಷನ್ ಈಸ್ ವಾಟರ್. ನಾನು ಆಯ್ಕೆ ಮಾಡಿಕೊಂಡಿರೋದು. ನಮ್ಮ ಗುರಿ ನೀರು. ಅದೇ ಟೈಟಲ್, ಅವರ್ ಮಿಷನ್ ಈಸ್ ವಾಟರ್. ನಮ್ಮ ಗುರಿ ನೀರು ಅಥವಾ ಆದರ್ಶ. ಮೈ ಮದರ್ ಕಾಲ್ಡ್ ಮೀ ಬ್ಲೂ ನೈಲ್. ನನ್ನಮ್ಮ ನೀಲಿ ನೈಲೆಂದು ಕರೆದಳು ನನ್ನ. ಐ ಆಮ್ ಆಲ್ಸೋ ನೇಮ್ ಮೈ ಮದರ್ ವೈಟ್ ನೈಲ್. ನಾನು ಅವಳಿಗೆ ಬಿಳಿ ನೈಲೆಂದು ಹೆಸರಿಟ್ಟೆ. ವೆನ್ ವಿ ಗ್ರ್ಯೂ ಅಂಡ್ ಗ್ರ್ಯೂ ವಿ ಆಸ್ಕ್ಡ್. ನಾವು ಬೆಳೆಯುತ್ತಾ ಕೇಳಿದೆವು. ಓ ಮದರ್, ಓ ಮದರ್, ಓ ಅಮ್ಮ, ಓ ಅಮ್ಮ, ಟೆಲ್ ಅಸ್ ವೈ ಡಿಡ್ ಯು ನೇಮ್ ಅಸ್ ನೈಲ್. ಹೇಳು ನಮಗೆ, ನೀನೇಕೆ ನಮ್ಮನ್ನು ನೈಲೆಂದು ಕರೆದೆ. ಅವರ್ ಮದರ್ ಸೆಡ್ ಲವಿಂಗ್ಲಿ. ನಮ್ಮಮ್ಮ ಪ್ರೀತಿಯಿಂದ ನುಡಿದಳು. ಓ ಅವರ್ ಚಿಲ್ಡ್ರನ್, ಓ ನಮ್ಮ ಮಕ್ಕಳೇ, ಯು ಟ್ರಾವೆಲ್ ಅಂಡ್ ಟ್ರಾವೆಲ್. ನೀವು ಸಂಚರಿಸುವಿರಿ, ಪಯಣಿಸುವಿರಿ. ಕ್ರಾಸ್ ಮೌಂಟೇನ್ಸ್, ಫಾರೆಸ್ಟ್ಸ್ ಅಂಡ್ ವ್ಯಾಲೀಸ್. ಬೆಟ್ಟ, ವನ, ಕಣಿವೆಗಳನ್ನು ದಾಟುವಿರಿ. ಥೌಸಂಡ್ಸ್ ಆಫ್ ಮೈಲ್ಸ್ enriching 9 countries. ಸಹಸ್ರಾರು ಮೈಲಿಗಳು ನವರಾಷ್ಟ್ರಗಳನ್ನು ಶ್ರೀಮಂತಗೊಳಿಸಿ. ಯು ರೀಚ್ ಕಾರ್ಟೌನ್. ಸೇರುವಿರಿ ಕಾರ್ಟೌನ್ನಲ್ಲಿ. ಯು ಬ್ಲೂ ಅಂಡ್ ವೈಟ್ ನೈಲ್ಸ್ ಕಾನ್ಫ್ಲುಯೆನ್ಸ್ ವಿತ್ ಎ ಮಿಷನ್. ನೀವು ನೀಲಿ ಮತ್ತು ಬಿಳಿ ನೈಲ್ಗಳು ಕೂಡಿ ಹರಿಯುವ ಗುರಿ ಆದರ್ಶದೊಂದಿಗೆ ಅಥವಾ ಗುರಿಯೆಡೆಗೆ. God has commanded you to give a message. ದೇವರು ನಿಮಗೆ ಆದೇಶಿಸಿರುವನು, ಸಂದೇಶ ನೀಡಲು. ಯು ಗಿವ್ ಎ ಬ್ಯೂಟಿಫುಲ್ ಮೆಸೇಜ್. ನೀವು ಸುಂದರ ಸಂದೇಶ ನೀಡಿ. ವೆನ್ ವಿ ರಿವರ್ಸ್ ಕಾನ್ಫ್ಲುಯೆನ್ಸ್. ನಾವು ನದಿಗಳೇ ಕೂಡಿ ಹರಿಯುವಾಗ. ಓ ಹ್ಯುಮ್ಯಾನಿಟಿ, ವೈ ನಾಟ್ ಯುವರ್ ಹಾರ್ಟ್ಸ್ ಕಾನ್ಫ್ಲುಯೆನ್ಸ್ ಅಂಡ್ ಯು ಬ್ಲಾಸಮ್ ವಿತ್ ಹ್ಯಾಪಿನೆಸ್. ಓ ಮಾನವೀಯತೆ, ನಿಮ್ಮ ಹೃದಯಗಳೇಕೆ ಒಂದಾಗುವುದಿಲ್ಲ ಮತ್ತು ಆನಂದದಿಂದ ಅರಳುವುದು. ಒಂದು ನಿಮಿಷ. ನಾನು ಗಿರಿಜಾ, ಗೃಹಿಣಿ. ಅನುವಾದ ಕಮ್ಮಟದಲ್ಲಿ ಆಸಕ್ತಿ ಹೊಂದಿರೋದ್ರಿಂದ, ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿರೋದ್ರಿಂದ ಈ ಕಮ್ಮಟವನ್ನು ಹೇಗಿರುತ್ತೆ ಎಂದು ನೋಡಬೇಕೆಂದು ಬಂದಿದ್ದೇನೆ. ಇದರಲ್ಲಿ ನಾನು ಒಂದು ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ. ಅದನ್ನು ಅವರು ಭಾರತ ಸ್ವಾತಂತ್ರ್ಯ ಪಡೆಯುವ ಮುನ್ನ ತಮ್ಮ ಸ್ವಾತಂತ್ರ್ಯ ಭಾರತದ ಪರಿಕಲ್ಪನೆಯ ಚಿತ್ರಣವನ್ನು ಇಲ್ಲಿ ನಿರೂಪಿಸಿದ್ದಾರೆ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್. ನಮ್ಮ ಪೂರ್ತಿ ಕವನ ಓದ್ಬಿಟ್ಟು ಆಮೇಲೆ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ. ವೇರ್ ದ ನಾಲೆಡ್ಜ್ ಈಸ್ ಫ್ರೀ. ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ broken up into fragments by narrow domestic walls. Where the words come out from the depth of truth, where the tireless stretches its arms towards the perfection, where the clear stream of reason has not lost its way into the dreary desert stand and dead habit, where the mind is led forward by thee into ever widening thought and action, into the heaven of freedom, my Father, let my country awake. ಅದರ ನನ್ನ ಅನುವಾದ ಹೀಗಿದೆ. ಎಲ್ಲಿ
ಎಲ್ಲಿ ಸಂಕುಚಿತ ಮೌಲ್ಯದ ಆವರಣಗಳಿಲ್ಲದೆ ಜಗತ್ತು ಚೂರಾಗದೆ ಏಕೀಕರಣಗೊಂಡಿದೆಯೋ, ಎಲ್ಲಿ ನುಡಿಗಳು ಸತ್ಯದ ತಳಹದಿ ಹೊಂದಿರುವುದೋ, ಎಲ್ಲಿ ಕೈಗಳು ನಿರಂತರವಾಗಿ ನಿರಾಯಾಸವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುವುದೋ, ಎಲ್ಲಿ ಅಂಧ ಆಚರಣೆಗಳಿಂದ ಮುಕ್ತವಾಗಿ ನಿಶ್ಚಳ ವಿವೇಚನೆ ವಿಜೃಂಭಿಸುವುದೋ, ಅಲ್ಲಿ ನೀನು ನಮ್ಮನ್ನು ಮುನ್ನಡೆಸು. ಅಲ್ಲಿಗೆ ನೀನು ನಮ್ಮನ್ನು ಮುನ್ನಡೆಸು. ಮನೋವೈಶಾಲ್ಯ ಪಡೆದು ಕ್ರಿಯಾಶೀಲರನ್ನಾಗಿಸು. ಸ್ವಾತಂತ್ರ್ಯ ಸಗ್ಗದೆಡೆಗೆ ಒಯ್ದು ಓ ತಂದೆ ನಮ್ಮ ದೇಶವನ್ನು ಮುನ್ನಡೆಸು. ಇದು ಗಿರಿಜಾ ಇಲ್ಲಿದೆ ನೋಡಿ. ಇರಿ ಮೇಡಮ್ ಒಂದು ನಿಮಿಷ. ಅವರು ಕೊಡಿಸ್ತಾರೆ ಕೊನೆಯಲ್ಲಿ ಓದಾದ್ಮೇಲೆ ಯಾರು ಕವಿತೆ ಇಲ್ಲ ಅವ್ರು ಒಟ್ಟಿಗೆ ಕೊಡಿಸ್ತಾರೆ. ಅದಾದ್ಮೇಲೆ ಇನ್ಯಾರು ಓದ್ತೀರಿ? ನೀವು ಓದ್ತೀರಾ? ಓದಿ. ಯಾರ್ಯಾರು ಇದ್ದಾರೆ ಓದಿ. ಅವಾಗ ಕವನ ತರ ಬಂದೆ. ನಾನು ಮೊದಲೇ ಕವಿತೆ ಇದೆ ಬರೆದಿದ್ದೆ ಕವನ ಮನೆಗೆ ಬಂದೆ. ಅವಾಗ ನಮ್ಮದೊಂದು ಬುಕ್ಕು ದೊಡ್ಡದು ಏರಿಯಾದು ಹೌಸಿಂಗ್ ಬೋರ್ಡ್ ಆ ಥರ ಸುತ್ತಲೂ ಏರಿಯಾದಲ್ಲೆಲ್ಲ ಸೇರಿ ಒಂದು ಅಸಭ್ಯದ ಅಕಾಡೆಮಿ ಮಾಡ್ಕೊಂಡಿದ್ದು. ಪ್ರತಿ ತಿಂಗಳು ಎಲ್ಲ ಒಂದು ಕಡೆ ಸೇರ್ತಾ ಇದ್ವಿ. ಕಾರ್ಯದರ್ಶಿ ಮಾಡಿದ್ರು ನನ್ನ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕರೆದು ನಾವು ಪ್ರತಿ ತಿಂಗಳಿಗೂ ಕವನ ವಾಚನ ಮಾಡೋದು. ಆಗ ಬರ್ತಿದ್ದೆ ಬುಕ್ಕೆಲ್ಲ ಕಳೆದೋಗಿದೆ. ಒಂದೇ ಒಂದು ನನ್ನ ನೆನಪಿಂದ ಇರೋದನ್ನ ಓದ್ತೀನಿ. ನಾನು ಬರ್ತಿದ್ದು ಮತ್ತು ಅನುವಾದ ಬರ್ತಿದ್ದೀರಾ? ಮರಾಠಿ ಬರೆದು ಅದು ಕನ್ನಡದ್ದು ಅನುವಾದ ಮಾಡಿರೋದು. ಒಬ್ಬೊಬ್ಬರು ಶಕ್ತಿ ಇದೆ. ಆದರೆ ಇನ್ನು ಈಗ ಒಂದು ಸಾವಿತ್ರಿಬಾಯಿ ಫುಲೆ ಅವ್ರ ಪುಸ್ತಕ ಅನುವಾದ ಮಾಡ್ತಾ ಇದ್ದೀವಿ. ಅವ್ರದ್ದೊಂದು 4 ಸಾಲಿದೆ. ಇದು ನಾನು ಓದಿದ್ಮೇಲೆ ಅದು ಚಿಕ್ಕದಿದೆ ಓದ್ತೀನಿ. ಇದು ಮರಾಠಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದೋ ಇರ್ಬೋದಿಲ್ಲ. ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳಿಬಿಡ. ಇಲ್ಲ ರೀ, ಮರಾಠಿ ಸ್ವಲ್ಪ ತಿಳ್ಕೊಂಡ್ರೆ मला माहीत होते ಅಶೀಶ್ ಗಡ್ನಾರ್ ಬಂದು ಅಂದರೆ ನನಗೆ मला माहीत होते अशीच करणार म्हणून. ಅಂದರೆ आम्हाला अನುवाद. माझ्या आवडीच्या झाडाला मी रोज पाणी घालत होते. माझ्या आवडीच्या झाडाला रोज पाणी घालत होते. कुणीतरी आले, ते फूल नेले, तोडून नेले. मला माहीत होते अशीच करणार म्हणून. ಅದು ಅಲ್ಲಿ ಧಾಟಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. माझ्या आवडीचा चित्राला, माझ्या आवडीच्या एका चित्राला मी चित्र ಪೈಂಟ್ ಅಂತ ಆಗ್ತಾರಲ್ಲ, ಬಣ್ಣ ಆಗ್ತಾ ಇದೆ चित्राला. चित्र काढत होते. कुणीतरी आले, चित्रावर पाणी फेकून गेले. मला माहीत होते अशीच घडणार म्हणून. ಇದು ಚಿಕ್ಕದಾಗಿ ಬರ್ತಿದೆ. ಕನ್ನಡದಲ್ಲಿ ಹೇಳ್ತೀನಿ. ನಾನು ನನ್ನ ವಿಷಯ ಏನಂದರೆ ನನಗೆ ಗೊತ್ತಿತ್ತು ಹೀಗೆ ಆಗಬಹುದಿತ್ತು ಅಂತ. ಕೆಲವೊಂದು ವಿಷಯ
ನಮ್ಗೆ ಗೊತ್ತಿರುತ್ತೆ ಈಗ ಆಗ್ಬೋದು ಅಂತ, ಅದನ್ನು ಮಾಡ್ತಾನೆ ಇರ್ತೀವಿ, ಯಾವುದು ನಿಲ್ಲಿಸೋದಿಲ್ಲ ಅನ್ನೋ ವಿಷಯಕ್ಕೆ ಇದನ್ನ ಬಂದಿದ್ದು. ನಾನು ಪ್ರತಿದಿನ ನನ್ನ ಪ್ರೀತಿಯ ಗಿಡಗಳಿಗೆ ನೀರನ್ನು ಹಾಕಿ ಬೆಳೆಸುತ್ತಿದ್ದೆ. ನನ್ನ ಪ್ರೀತಿಯ ಗಿಡಗಳಿಗೆ ನೀರನ್ನು ಹಾಕಿ ಬೆಳೆಸುತ್ತಿದ್ದೆ. ಯಾರೋ ಆಗಂತಕರು ಬಂದು ನಾನು ಬೆಳೆಸಿದ್ದ ಗಿಡದ ಮುದ್ದಾದ ಹೂವನ್ನು ಕಿತ್ಕೊಂಡು ಹೋದರು. ನನಗೆ ಗೊತ್ತಿತ್ತು ಹೀಗೆ ಆಗಬಹುದೆಂದು. ಅದೇ ಬಲ ಮಾಹಿತಿ ಅಶ್ವಿಕಂಡ ಅಂದರೆ ತೇಜ ಆಗ್ತಾ ಇದ್ದು. ಇನ್ನೊಂದು, ನನ್ನ ಭಾವನೆಗಳನ್ನೆಲ್ಲ ಬಣ್ಣದಲ್ಲಿ ತುಂಬಿ ಚಿತ್ರ ಬಿಡಿಸುತ್ತಿದ್ದೆ. ನನ್ನ ಭಾವನೆಗಳನ್ನೆಲ್ಲ ಚಿತ್ರದಲ್ಲಿ ಬಿಡಿಸಿ ಬಣ್ಣ ಹಾಕುತ್ತಿದ್ದೆ. ಯಾರೋ ಬಂದು ನೀರೆರೆದರು. ನನ್ನ ಚಿತ್ರ ಚದುರಿ ಹೋಯಿತು. ನನಗೆ ಗೊತ್ತಿತ್ತು ಹೀಗೆ ಆಗಬಹುದೆಂದು. ಅದರಲ್ಲಿ ಇನ್ನೊಂದು ಇದೆ, ನನ್ನ ಪಯಣದಲ್ಲಿ ಯಾರಾದರೂ ನನಗೆ ತೆಪ್ಪದಲ್ಲಿ ಕುಳಿತುಕೊಂಡು ಹೋಗಬೇಕೆಂಬ ಆಸೆ ಇತ್ತು. ಜೊತೆಗೊಬ್ಬರು ಬೇಕಾಗಿತ್ತು, ಜೊತೆಗೆ ಒಬ್ಬರು ಬೇಕಾಗಿತ್ತು. ಕಡೆಗೆ ಸಿಕ್ಕಿದರು. ಅವರು ನನಗೆ ಹೊಂದಿಕೊಳ್ಳಲಿಲ್ಲ. ನನಗೆ ಗೊತ್ತಿತ್ತು ಹೀಗೆ ಆಗಬಹುದೆಂದು. ನನ್ನ ಭಾವನೆಗಳಿಗೆ ರೆಕ್ಕೆ ಪುಕ್ಕಗಳು ಬಂದಿದ್ದು ಹಾರಲು ಕಲಿತಿದ್ದೆ. ಬಂದ ಬಿರುಗಾಳಿ ನನ್ನ ರೆಕ್ಕೆ ಪುಕ್ಕಗಳ ಮೇಲೆ ಪ್ರಹಾರ ಮಾಡಿತ್ತು. ನನಗೆ ಗೊತ್ತಿತ್ತು ಹೀಗೆ ಆಗಬಹುದೆಂದು. ಇಲ್ಲಿ ನಾನು ಪ್ಯೂರ್ ಮಾಡಿದ್ದೀವಿ. ಅವರು ಸಾವಿತ್ರಿಬಾಯಿ ಫುಲೆ ಅವರು ಬ್ರಿಟಿಷರ್ ಕಾಲದಲ್ಲಿ ಅವ್ರ ಜ್ಯೋತಿಗೊಮ್ಮಲ್ಲಿ ಬಂದು ಎರಡೆರಡು ಇದೆ. ಜಾಸ್ತಿ ಹೊತ್ತೇನು ಆಗಲ್ಲ. ಅವರು ಬ್ರಿಟಿಷರು ಆಗ ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಆ ಕಾಲದಲ್ಲಿ ಮರಾಠರು, ಅದೇ ದಲಿತರ ಮೇಲೆ ಮರಾಠರು ಅಥವಾ ಪೇಶ್ವೆಗಳು ತುಂಬ ದಬ್ಬಾಳಿಕೆ, ಅದಕ್ಕಿಂತ ಹೆಚ್ಚಾಗಿ ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತ ನಾನು ಈ ಪುಸ್ತಕದಲ್ಲಿ ಬರ್ದಿರೋದನ್ನ ಅನುವಾದ ಮಾಡ್ತಾ ಇದ್ದೀನಿ. ಸಾವಿತ್ರಿಬಾಯಿ ಫುಲೆ ಇದ್ದು ಅನುವಾದ ಮಾಡ್ತಾ ಇರೋ ಪುಸ್ತಕ. ಯಾಕೆಂದರೆ ನಮ್ಮವರೇ ನಮಗೆ ಎಷ್ಟು ತೊಂದರೆ ಕೊಡ್ತಾ ಇದ್ರು. ಅವ್ರು ಹೋದ್ಮೇಲೆ ಪೂನಾದಲ್ಲಿ ದೊಡ್ಡ ಸಂಭ್ರಮ ಆಚರಣೆ ಮಾಡೋದಂತೆ. ಯಾರೋ ಬ್ರಿಟಿಷರು ಬಂದಾಗ ಅವರ ಆಡಳಿತದಲ್ಲಿ ಪೇಶ್ವೆಗಳು ಅಂತ ಸಂಭ್ರಮ ಮಾಡಿದ್ದಾರೆ. ಇದ್ರ ಮೇಲೆ ಈ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಚಿಕ್ಕದಾಗಿ ಜ್ಯೋತಿಬಾ ಬದಲಾವಣೆ ಮಾಡೋದು. ಅವ್ರ ಪತಿ ಜ್ಯೋತಿಬಾ ಫುಲೆ ಅವರು ಇಂಗ್ಲೀಷರ ಜೊತೆ ಕೆಲಸ ಮಾಡುವವರೆಲ್ಲ ಅತಿ ಶೂದ್ರರಲ್ಲ, ಶೂದ್ರರಾದರು. ಆದರೆ ಹೆಂಗಸರು ಮಾತ್ರ ಶೂದ್ರರಾಗೇ ಉಳಿದರು. ಅದೇ ಇಂಗ್ಲೀಷ್ ಜೊತೆ ಕೆಲಸ ಮಾಡುವಾಗ ಶೂದ್ರತೆ ಇರಲಿಲ್ಲ, ತೆಗೆದಿದ್ರು. ಹೆಂಗಸರು ಮಾತ್ರ ಯಾವುದೂ ಬದಲಾವಣೆ ಆಗಲಿಲ್ಲ ಅಂತ. ಹಿಂದೂ ದೇಶದಲ್ಲಿ, ಆಂಗ್ಲ ಸರ್ಕಾರದಲ್ಲಿ, ಮರಾಠ ಪ್ರದೇಶದಲ್ಲಿ ಪ್ರಜೆಗಳು ಬುದ್ಧಿವಂತರಾದರು ಬ್ರಿಟಿಷರು ಬಂದ ಮೇಲೆ. ಆ ಥರ ಇತಿಹಾಸದ ಮಡಕೆಯು ಗಟ್ಟಿಯಾಯಿತು. ಬ್ರಿಟಿಷರು ಬಂದ ಮೇಲೆ ಹೇಳ್ತಾ ಇರೋದು ಹಾಗೆ. ಇತಿಹಾಸದ ಮಡಕೆಯು ಗಟ್ಟಿಯಾಯಿತು, ಶಬ್ದ ಮಾಡಿತು, ಜನ ಬಾಯಿ ಓಪನ್ ಮಾಡೋದು ಶುರು ಮಾಡೋದು ಅಂತ. ಜ್ಯೋತಿಬಾ ಅವರು ಇತಿಹಾಸದ ಪುಸ್ತಕವನ್ನೇ ಬದಲಾಯಿಸಿದರು. ಆಗಿನ ಕಾಲದಲ್ಲಿ ದಲಿತರು ಅಂದರೆ ತುಂಬ ಅವ್ರನ್ನ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಿಲ್ಲ. ಅದನ್ನೆಲ್ಲ ಅವರು ಬದಲಾವಣೆ ಮಾಡಿದ್ದಾರೆ ಅಂತ ಅವರು ಅವ್ರ ಮೇಲೆ ಹೇಳ್ತಾರೆ. ಬ್ರಿಟಿಷರು ಹೇಗೆ ದೇಶ ಆಳಿದರೋ ಹಾಗೆಯೇ ಜ್ಯೋತಿಬಾರವರು ಹಿಂದೂಗಳ ಸುಧಾರಣೆಯನ್ನು ಒಂದು ಕಥೆಯಾಗಿ ಬದಲಾವಣೆ ಮಾಡಿದರು ಅಂತ ಅವ್ರ ಪತಿ ಮೇಲೆ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾ ಫುಲೆ ಅವರದ್ದು ಆತ್ಮಕಥೆ ಇದೆ. ಅವ್ರ ಪತ್ನಿ ಇವರು ಮೊದಲನೇ ಶಿಕ್ಷಕಿ. ಶೇಖ್ ಫಾತಿಮಾ ಅಂಡ್ ಜ್ಯೋತಿ ಸಾವಿತ್ರಿಬಾಯಿ.
ಯಾವ ಸರ್ ನೀವು ಸರ್ ಮಾಡಿ ಸರ್ ಅದಾಗ ಸಂಪರ್ಕ ಬರ್ತಿದ್ದೀರ ಸರ್ ಏ ಬೇಡ ಬರೀಬೇಕು ಸರ್ ಸ್ನೇಹಿತರೆ, ನಾನು ಅಪರೂಪಕ್ಕೆ ಬಂದೆ ಇಲ್ಲಿ. ಸುರೇಶನನ್ನು ಬಹುಶಃ ಎಳ್ಕೊಂಡು ಬಂದು ಆದ್ರೂ ನೀಟಾಗಿ ಒಂದಿಷ್ಟು ಜನ ಇದ್ರೂ ಕೊನೆ ಪಕ್ಷ ಎಲ್ಲರಿಗೂ ಮುಟ್ಟದೇ ಇದ್ರೂ ಒಂದು 5-6 ಜನಕ್ಕಾದ್ರೂ ಮುಟ್ಲಿ ಅನ್ನುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದ್ದು ನಿಜ. ನನಗೆ ಮೇಡಮ್ ಅವರು ಪರಿಚಯ ಆಗಲೇ ಇಲ್ಲ. ಆದರೆ ನಾನು ಹೀಗೆ ನೋಡ್ತಾ ನೋಡ್ತಾ ಇರುವಾಗಲೇ ತಮಿಳ್ ಅನ್ನೋ ಕಾರಣಕ್ಕೆ ನನಗೆ ಖುಷಿ ಕೂಡ ಆಯಿತು. ಆಮೇಲೆ ಪ್ರೊಫೆಸರ್ ಕೂಡ ಇದ್ದಾರೆ, ಅನುವಾದದ ಬಗ್ಗೆ ಮಾತಾಡ್ತಾರೆ. ಅವರು ತಮಿಳು ಓದುವಾಗ ಅಥವಾ ಕನ್ನಡ ಓದುವಾಗ ವಾಚಿಸುವಾಗ ಜೀವ ರಸದೊಂದಿಗೆ ಮಾತಾಡ್ತಾರಲ್ಲ, ಥ್ಯಾಂಕ್ ಯು ಸರ್. ನಾನು ಅದನ್ನು ಹೇಳಿದ್ದು. ನೀವು ನೋಡಿ, ಚಾರ್ಲ್ಸ್ ಬೋದಲೇರ್ ಅಂತ ಒಬ್ಬ ಕವಿ ಇದ್ದಾನೆ, ಕೇಳಿರ್ತೀರಿ. ಅವ್ರು ಹೇಳ್ತಾರೆ ಅಂತಂದ್ರೆ, ಅಲ್ಲಿ ನಿಮಗೆ 4 ಸಾವಿರ ಬರೆಯೋ ತಾಕತ್ತಿದ್ದಾಗ ಊಟ ಯಾಕೆ ಬರೀತೀರಿ? ಬಹಳ ಅದ್ಭುತ ಕವಿ. ಅದರಲ್ಲಿ ನಮ್ಮ ಲಂಕೇಶ್ವರ್ ಮಾತಾಡ್ತಾರೆ, ಈ ಇಡೀ ಪೃಥ್ವಿ ಒಳಗೆ ಬಹಳಷ್ಟು ಯುಗೋ, ವಿಕ್ಟರ್ ಯುಗೋ, ಕಾಳಿದಾಸ ಎಂತೆಂಥವು ಆಗಿ ಹೋಗಿದ್ದಾರೆ. ಆದರೆ ಓದಿನಂತ ಬಹಳ ಮುಖ್ಯವಾದ ಕವಿಗೆ ಮತ್ತೊಬ್ಬ ಸಿಗೋಲ್ಲ ಅಂತ ಹೇಳಿ, ಅಂಥ ಅದ್ಭುತವಾದ ಕವಿ. ಆಮೇಲೆ ನಮ್ಮ ವೈರಮುತ್ತು ನೋಡಿ, ವೈರಮುತ್ತು ಅನ್ನೋಕ್ಕೆ ನಮ್ಗೆ ಗೊತ್ತಿಲ್ಲ ತಮಿಳು. ಸೊ ಡೈಮಂಡ್ ಅಂತ ಹೇಳುತ್ತೆ ನೋಡಿ, ಡೈಮಂಡ್ ಮತ್ತು ಮುತ್ತು ಖಂಡಿತ ಬಹಳ ಅದ್ಭುತವಾದ ಕವನಗಳು ಅದರಲ್ಲಿದೆ. ಆಮೇಲೆ ಅನುವಾದದಿಂದ ಅನುವಾದನೇ ಮಾಡೋಕ್ಕಾಗೋದೇ ಇಲ್ಲ. ನೀವು ನಿಮ್ಮ ಪದಪಂಕ್ತಿಗಳನ್ನು ಆಚೆ ಈಚೆ ಸರಿಸಲಿಲ್ಲ ಅಂತಂದರೆ ಅದು ಅನುವಾದ ಆಗಲ್ಲ. ಹಾಗಾಗಿ ನಾನು ಒಂದು ಸಣ್ಣ ಕವನ ನಾನು ಬರೀತೀನಿ, ಪುಟ್ಟಗಟ್ಟಲಂತೂ ಬರೆಯಲ್ಲ. ಹಕ್ಕಿ ನೋಡು ಬಾನ ತುಂಬ, ಹಕ್ಕಿ ನೋಡು ಬಾನ ತುಂಬ, ಕುರಿ ಮಂದೆ ನೋಡು ಬಯಲು ತುಂಬ, ನನ್ನ ಬೆಳೆ ನೋಡು ಹೊಲ ತುಂಬ, ನನ್ನ ಕನ್ನಡ ಓದು ಬಾಯಿ ತುಂಬ. ನಿಮಗೆ ಓದಕ್ಕೆ ಬರಲ್ಲ, ವಾಚನನೇ ಮಾಡಕ್ಕೆ ಬರೋದಿಲ್ಲ, ಯಾಕ್ರಿ ಕನ್ನಡ ಮಾತಾಡ್ತೀರಿ? ಗೊತ್ತಿರಬಹುದು, ಎಲ್ಲ ಜಂಡ ಉಚ್ಚ ಹಿಡ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ಹೋರಾಡೋದು, ಅದೆಲ್ಲ ಇಡೀ ನಗರವೆಲ್ಲ ಮಂಗಮಯ ಆದ ಹೋದ್ಮೇಲೂ ಕೂಡ ಕನ್ನಡದ ಬಗ್ಗೆ ಒಂದಿಷ್ಟು ಸಾಲಲ್ಲಿ ಎಲ್ಲವನ್ನು ಹಿಡಿದುಕೊಡುವಂಥ ಸಾಹಸ ಮಾಡೋದಿದೆಯಲ್ಲ, ಭಾಳ ತೃಪ್ತಿ ಕೊಡ್ತದೆ ನನಗೆ. ನಾನು ಅನುವಾದ ಹೇಳ್ತೀನಿ. ಆ ಮರ ಈ ಮರ ಅಂತ ಹೇಳಿದ್ರು. ಹೌದು, ಅಲ್ಲಿ ಆ ಮರ ಇದೆ, ಇಲ್ಲಿ ಈ ಮರ ಇದೆ. ಹೌದು, ನೀವು ಹೀಗೂ ಹೇಳ್ಬೋದು, ಈ ಮರ ಆ ಮರ ಅಂತಲೂ ಕೂಡ. ಅನುವಾದದಲ್ಲಿ ಹೀಗೂ ಹೇಳ್ಬೋದು, ಏನು ತಪ್ಪಾಗಲಾರದು. ಯಾಕಂದರೆ ಭಾಷೆ, ರಂಗಭೂಮಿ ಭಾಷೆ ಇಲ್ಲೇ ಇಲ್ಲ. ಅಲ್ಲಿ ರಂಗಭೂಮಿಯ ಭಾಷೆನೇ ಇಲ್ಲ. ನೀವು ಮಾಡ್ಕೊಂಡಿರೋದು, ಬರ್ಕೊಂಡು ಏನೇನೋ ಹೇಳೋಕ್ಕೆ ಮಾಡ್ಕೊಂಡಿರೋದು, ಭಾಷೆನೇ ಬೇರೆ. ಹಾಗಾಗಿ ನೀವು ಅನುವಾದದಲ್ಲಿ ನಾನು ಅವ್ರು ಹೇಳೋದನ್ನ ಸ್ವಲ್ಪ ಬಿಟ್ಟಿರೋ ಜಾಗನ ಹೇಳ್ತೀನಿ. ಭಾಳ ಅದ್ಭುತವಾಗಿ, ಆಮೇಲೆ ಅಗಾಧವಾದದ್ದನ್ನು ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ಕೂಡ ನೀವು ಹೀಗೆ ಅನುವಾದವನ್ನು ಕೂಡ ಸಾಮ್ಯ ಮಾಡ್ಬೋದು, ಬಿಟ್ಟ ಸ್ಥಳಗಳನ್ನು ತುಂಬಬಹುದು. ನಾನು ಒಂದು ಕವನ ಹೇಳ್ತೀನಿ, ನಾನು ಬರೆದಿರೋ ಕವನ. ನಾನು ಹೆಚ್ಚು ಕಡಿಮೆ ಒಂದು 50-60 ಕವನಗಳನ್ನು ಬರೆದಿದ್ದೀನಿ. ಯಾವುದೂ ವೈಯಕ್ತಿಕವೂ ಇಲ್ಲೇ ಇಲ್ಲ. ಅದಾವ ಚೆಗೆತಿರಲಿ ಶಿವಸಿರನ ಕಥೆಯಲ್ಲವಷ್ಟೇ, ಕೈ ಸೋರೆ ಕುಡಿಯಾದರೇನು ಬಿಡಿಯಾದ. ರಾಘವಂಕನಿಗೆ ಹರಿಹರ ಹೇಳ್ತಾನೆ, ಅದು ಸಲ್ಲದು, ಏನು ದೇವ್ರ ಬಗ್ಗೆನೇ ಬರಿಬೇಕು ಅಂತಾನೆ. ಇಲ್ಲ, ಸತ್ಯಸಂಧ ಹರಿಶ್ಚಂದ್ರ ರಾಯನ ಪರಮ ಪಾವನವಾದ ಕಥೆ ಇದು ಅಂತ ರಾಘವ.
ಕಥೆಯನ್ನ ಬರೀ, ಶಿವಶರಣರ ಬಗ್ಗೆ ಬರೀ ಅಂತ. ಹಾಗಾಗಿ ಯೂನಿವರ್ಸಲ್ ಆಗಿ ಬರೆಯುವಂಥ ಕೆಲಸ ನಾನು ನಿರಂತರ ಮಾಡ್ಕೊಂಡಿದ್ದೀನಿ. ಎಲ್ಲ ಪೋಲ್ಗಳು ಹಾಗೆ. ಓ ಚಾಂದನಿ ತುಂಬ ಅತಿ ಸುಂದರ. ನಿಮಗೆ ಮತ್ತೊಂದು ಚಂದ್ರ ತೋರಿಸ್ತೀನಿ. ನಿಮಗೆ ಪ್ರತಿದಿನ ನೋಡೋ ಚಂದ್ರ ಅಲ್ವೇ ಅಲ್ಲ. ओ चांदनी तुम बहुत ही सुंदर हो, ऊपर से नीचे तक कपड़े की बिना घूमती हो, आजू बाज झाड़ी गुफा और पर्वत श्रेणी है, तभी तुझे कहते हैं पूर्णिमा. ಓ ಚಂದಿರೆ ನೀನು ಅದೆಷ್ಟು ಸುಂದರಿ, ಅಡಿಯಿಂದ ಮುಡಿಯವರೆಗೆ ಬಟ್ಟೆ ಕಳಚಿಲ್ಲದ ನಿನ್ನಲ್ಲಿ ಕಾನನ ಗುಹೆ ಪರ್ವತ ಶ್ರೇಣಿಗಳೇ ಕಂಗೊಳಿಸುತ್ತದೆ. ಇದೆಲ್ಲ ಕಂಡಾಗಲೇ ನಿನ್ನ ಕರೆಯುವರು ಪೂರ್ಣಿಮಾ. ಹೀಗೆ ಒಳಗೆ ನಾನು ಮಾತನಾಡುವಾಗ, ನನ್ನ ಆಂಗಿಕ ರಚನೆಗೊಳ್ಳುವಾಗ ನೀವು ಒಳಗಿನ ಆ ಬ್ಲಡ್ ಅನ್ನ, ರಕ್ತವನ್ನ ನೀವು ನಿಮ್ಗೆ ಕೊಡ್ಲಿಲ್ಲ ಅಂತಂದ್ರೆ ಅದು ಮುಟ್ಟಿಸಕ್ಕಾಗಲ್ಲ. ಆ ಬ್ಲಡ್ ಅನ್ನ ನೀವು ಥ್ರೋ ಮಾಡಿದ್ರೆ ಮಾತ್ರ ನಿಮಗೆ ಮುಟ್ಟಿದೆ, ಮುಟ್ಟಿಸಬೇಕು. ಅದಕ್ಕೆ ನಾನು ಹೇಳಿದ್ದು ಬೋಧನೆಯನ್ನ 4 ಸಾಲ ಬರಿ. ಮತ್ತೊಂದು ಮಾತಾಡ್ತಾನೆ, ನೀವು ಬರೆಯೋದು ಮೆಟ್ಟಿ ಬೀಳೋ ಹಾಗೆ ಮಾಡಿದ್ರೆ ಮಾತ್ರ ಅದು ಸಾಹಿತ್ಯ, ಬರಹ, ಕವನ, ಪದ್ಯ. ಮೆಟ್ಟಿ ಬೀಳಬೇಕು ಅನ್ಬೇಕು. ಆಗಿದ್ದು ಮಾತ್ರ ಅಂಥದ್ದೊಂದು ಒಳ್ಳೆ ಕವನಗಳು ಬರಲಿ ಯುವಕರಿಗೆ ಅಂತ ಮೇಡಮ್ ಅವ್ರ ಜೊತೆ ಸಮಯವನ್ನು ಹಂಚಿಕೊಂಡಿದ್ದೀನಿ. ಸರ್ ಮುಗಿಸ್ತೀರಾ? ಇನ್ನು ನಾನು ಇನ್ನೊಂದು ಮಾತಾಡ್ತೀನಿ. ಯಾಕಂದರೆ ಕೂಡಿದ್ದೀವಿ. ನಾನು ಹೇಳಿಲ್ಲ ಅಂದರೆ ನಾನು ನನಗೆ ಮೋಸ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಹಾಗೆ ಇಲ್ಲೆಲ್ಲ ನೋಡಿದ್ರಿ ನೀವಲ್ಲ, ಇದೆಲ್ಲ ನೋಡಿದ್ರಿ. ಹೌದು, ಏನಿದು ಆರ್ಟ್ ಅಂದ್ರೆ ಏನು? ಆರ್ಟ್ ಅಂದ್ರೆ ಏನು? ನಾನು ಹಾರ್ಟ್ ಬಗ್ಗೆ ಕೇಳಲಿಲ್ಲ ನಿಮಗೆ. ಮನಸ್ಸಿನ ಮಲಿನತೆಯನ್ನು ತೊಳೆಯುವ ಗಂಗೆ ನೋಡ ಅಂದರೆ ನಮ್ಮ ಹತ್ರ ಅವ ಗುಣಗಳು ಜಾಸ್ತಿ ಇದ್ದಾವೆ ಅಂತ ತೊಳೆಯುವುದು ಇಲ್ಲ. ಆರ್ಟ್ ಅರಳಿಸುವಂಥ, ಜಾಗೃತಿ ಮೂಡಿಸುವಂಥ, ಅಂತರಾಳದ ಆಂತರ್ಯಗಳನ್ನು ಜಾಗೃತಗೊಳಿಸುವ ಆರ್ಟ್. ನಾನು ಹೇಳಿಲ್ಲ ಅಲ್ಲ, ನೀವು ಒಪ್ಕೊಳ್ಳೋದಾದ್ರೆ ನಾನು ಮುಗಿಸ್ಬಿಟ್ಟು. ಆರ್ಟ್ 2 ಬಗೆಯ ಆರ್ಟ್ ಇದೆ. ಸರಿ, 2 ಬಗೆಯ ಆರ್ಟ್ ಇದೆ. ಒಂದು ದೈಹಿಕವಾಗಿ ಆಗಿರುವಂಥದ್ದು, ಇನ್ನೊಂದು ಮಾನಸಿಕವಾಗಿ ಆಗಿರುವಂಥದ್ದು. 2 ನಮೂನೆ ಆರ್ಟ್. ಮತ್ತೆ ನಾನು ಉಬ್ಬು ಆಟು ಇದು ಹೋಗ್ತಾ ಇಲ್ಲ, ಪ್ರಕಾರಗಳು ಬಹಳ ಇದ್ದಾವೆ. ಒಬ್ಬೊಬ್ಬ ಮಾಡೋನು ಬೇರೆ ಬೇರೆ ಆರ್ಟ್ ಮಾಡ್ತಾನೆ. ಆಮೇಲೆ ಇಂಪ್ರೆಸಿಂಗ್ ಆರ್ಟ್ ಇದೆ, ಅದೆಲ್ಲ ಮಾತಾಡ್ತಾ ಇಲ್ಲ. ನನಗೆ ಅದು ಬಹಳ ದೊಡ್ಡ ವಿಷಯ. 2 ಮಾಡಿ, ಒಂದು ಮಾನಸಿಕ, ಇನ್ನೊಂದು ದೈಹಿಕವಾಗಿ ಪ್ರತಿಯೊಬ್ಬ ಹೆಣ್ಣುಮಗಳು ದಿನ ಬೆಳಗ್ಗೆ ಅಂಗಳದಲ್ಲಿ ರಂಗೋಲಿ ಹಾಕ್ತಾರೆ. ಹೌದಾ? ಹಾಕ್ತಾನೆ. ಅಂದರೆ ಆರ್ಟ್ ಅನ್ನುವಂಥದ್ದು ಒಂದು ಬಿಂದುವಿನಿಂದ ವಿಸ್ತಾರಗೊಳ್ಳುತ್ತಾ, ವಿಕಾಸಗೊಳ್ಳುತ್ತಾ, ಒಂದು ಆಯಾಮದಡಿಯಲ್ಲಿ ನಿಮಗೆ ಪ್ರತಿಮೆಯಾಗಿ ಸಿಗುವಂಥದ್ದೇ ಆರ್ಟ್. ಪ್ರತಿಮೆಯಾಗಿ ಅಥವಾ ಭಾವಚಿತ್ರವಾಗಿ ಸಿಗುವಂಥದ್ದೇ ಆರ್ಟ್. ಅದ್ಭುತ ಸಿಗೋಲ್ಲ. ಒಂದು ಬಿಂದುವನ್ನ, ಒಂದು ಕಮವನ್ನ ವಿಸ್ತಾರಗೊಳ್ಳುತ್ತಾ, ವಿಕಾಸಗೊಳ್ಳುತ್ತಾ ನಿಮ್ಮ ಎದುರಿಗೆ ಸಿಗುವಂತ ಒಂದು ಪ್ರತಿಮೆಯೇ ಆರ್ಟ್. ಪ್ರತಿಮೆ ಅಂತಂದ್ರೆ ಇದನ್ನು ಹೌದು, ಪ್ರತಿಮೆ ಅಂದ್ರೆ ಇದು ಹೌದು. ಆರ್ಟ್
ಆರ್ಟ್ ಯಾವ ರೂಪದಲ್ಲಿ ಮಾಡ್ತಾರೆ, ಯಾವ ಆಕಾರದಲ್ಲಿ ಇರ್ತದೆ? ಒಂದು ಮಣ್ಣಿಂದ ಮಾಡ್ಬೋದು, ಪೇಪರಿಂದ ಮಾಡ್ಬೋದು, ಪ್ಲಾಸ್ಟಿಕ್ಕಿಂದ ಮಾಡ್ಬೋದು, ವುಡ್ಡಿಂದ ಮಾಡ್ಬೋದು, ಕೆಬ್ಬಣದಿಂದ ಮಾಡ್ಬೋದು, ಎಲ್ಲ. ಮಾನಸಿಕ ಅಂದ್ರೆ ಏನು? ಹಾಗೆ ಮಾನಸಿಕ ಕೂಡ ವಿಸ್ತಾರಗೊಳ್ತಾ ಹೋಗ್ತದೆ. ನೋಡಿ ಇಲ್ಲೆಲ್ಲ ನೋಡಿದ್ವಿ, ಆದರೆ ನನಗೆ ಇಲ್ಲೆಲ್ಲೋ ಏನೋ ಕಾಣ್ತಾ ಇದೆ, ಅಲ್ಲಿ ಅಲ್ಲಿ ಅಲ್ಲೇನೋ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಾನಸಿಕ ವಿಕಾಸಗೊಳ್ಳುತ್ತೆ. ವಿಕಾಸಗೊಂಡ ಮೇಲೆ ಅದು ನಮಗೆ ಆಕೃತಿಯಾಗಿ ಕಾಣುತ್ತೆ, ಪ್ರತಿಮೆಯಾಗಿ ಕಾಣುತ್ತೆ, ಆಕೃತಿಯಾಗಿ ಕಾಣುತ್ತೆ. ಈ ಆಕೃತಿ ಪರಿಪೂರ್ಣ ಆಕೃತಿಯೇ ಆರ್ಟ್. ನಾವೆಲ್ಲ ಇಂಥ ಆರ್ಟ್ಗಳಿಗೆ ಬದುಕ್ತಾ ಇದ್ದೀವಿ. ನಾವೆಲ್ಲ ಇಂಥ ಆರ್ಟ್ಗಳಿಗೆ ಬದುಕಿ, ಒಬ್ಬರು ಬೇರೆ ಬೇರೆ ಸಾಹಿತ್ಯ, ಕವನ, ಗೊಂಬೆ ಮಾಡೋದು, ಅದು ಮಾಡೋದು, ನಾನಾ ಮನೆ ಆರ್ಟ್ ಎಷ್ಟಿದೆ? ಕಲೆಗಳೆಷ್ಟು? 64. ಹೌದಾ ಹೌದಾ 64. ಹೌದಾ? 64 ಅಂದ್ರೆ ಹೌದಾ? ಇಲ್ಲ ಇಲ್ಲ, ನಾನು ಮೇಡಮ್ ಅವರಿಂದ ಈ ಉತ್ತರ ಬರುತ್ತೆ ಅಂತ ನಾನು ಕಾಯ್ಲಿಲ್ಲ. ಶಶಾಂಕ ಉತ್ತರ ಹೇಳ್ಬಿಡ್ತಾನೆ ಅಂತ ಕಾಯ್ದೆ. ನಂದು ಓನ್ ಕವನ ಇದೆ. 64 ಸ್ನೇಹಿತರೆ, 64 ಪಕ್ಕ. ಹೌದು, 64 ಪಾಂಡಿತ್ಯವನ್ನ, 64 ಕಲೆಯ ಪಾಂಡಿತ್ಯವನ್ನ ಮಾಡ್ಕೊಂಡವ್ರು ಯಾರು? ಚಾಣಕ್ಯ. ಕಲೆಗಳು 4, ಆದರೆ 64ನೇಯನ್ನ ಜೀರ್ಣ ಮಾಡ್ಕೊಂಡು ಕಲ್ತವರು ಬೇತಾಳ ವಿಕ್ರಮಾದಿತ್ಯ. ಬೇತಾಳ ವಿಕ್ರಮಾದಿತ್ಯ ಗೊತ್ತಲ್ಲ ನಿಮಗೆ? ವಿಕ್ರಮಾದಿತ್ಯ ಅಂತ ವಿಕ್ರಮಾದಿತ್ಯ ಬಹಳಷ್ಟು ಜನ ಆಗಿದ್ದಾರೆ. ಚಾಲುಕ್ಯ ವಿಕ್ರಮ ಒಬ್ಬನಿದ್ದಾನೆ, ಬೇತಾಳ ಒಬ್ಬ ಇದ್ದಾನೆ, ಮತ್ತೊಬ್ಬ ವಿಕ್ರಮಾದಿತ್ಯ ಇದ್ದಾನೆ. ನೀವು ಗೊಂಬೆ ಹಿಡಿದ ಕತೆ ಇರಬಹುದು, ಉಜ್ಜಯಿನಿ 21 ಮೆಟ್ಟಲ್ ಹತ್ತುವಾಗ ಮಾಡುವಂತ ಒಬ್ಬ ವಿಕ್ರಮಾದಿತ್ಯ ಇದ್ದಾನೆ. ಚಾಲುಕ್ಯ ಸೋಮೇಶ್ವರ ಮತ್ತು ಚಾಲುಕ್ಯ ಇದ್ದಾನೆ, ಬಹಳಷ್ಟು ಚಾಲುಕ್ಯ. ಅದರಲ್ಲಿ ಭಟ್ಟಿ ವಿಕ್ರಮಾದಿತ್ಯ 64 ಪಾಂಡಿತ್ಯ ಉಳ್ಳವರು. ಅದರಲ್ಲೂ ಕೂಡ ಇನ್ನೊಬ್ಬ ವಿಕ್ರಮಾದಿತ್ಯ ಇದ್ದಾನೆ, ರಂಭಾ ಊರ್ವಶಿಯನ್ನ ಪರೀಕ್ಷೆ ಮಾಡಿದವರು. ರಂಭಾ ಊರ್ವಶಿಯನ್ನೇ ಡಾನ್ಸ್ ಅನ್ನೇ ಅದು ಅಲ್ಲ ಅಂತ ಹೇಳಿ ಅವನೇ ಕುಡಿದು ತೋರಿಸಿದ ಒಬ್ಬ ವಿಕ್ರಮಾದಿತ್ಯ. ಇಂಥ ಹಾಗಿರೋದ್ರಿಂದ ನಾನು ಸಣ್ಣದಾಗಿ ಆರ್ಟನ್ನು ಹೇಳಬೇಕಾಗಿತ್ತು. 2 ಆರ್ಟನ್ನು ನಿಮ್ಗೆ ಹೇಳಬೇಕಾಗಿತ್ತು. ಹೇಳಿದ್ದೀನಿ, ಸಂತೋಷ. ನಮಗೆ ಅವಕಾಶ ನಮಸ್ಕಾರ. ಬನ್ನಿ. ನಿನ್ನೆ ಟೈಮ್ ಮಾಡ್ಕೊಳಕ್ಕಾಗಲಿಲ್ಲ, ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾಡಿದ್ದೀನಿ. ರೆಫತ್ ಅಲರಿ ಇರೋ ಗೊತ್ತಿರೋದು ಇಫ್ ಐ ಮಸ್ಟ್ ಡೈ ಅಂತ ಕರೀತಾರೆ. ಇಫ್ ಐ ಮಸ್ಟ್ ಡೈ ಯು ಮಸ್ಟ್ ಲೀವ್ ಟು ಟೆಲ್ ಮೈ ಸ್ಟೋರಿ, ಟು sell my things, to buy a piece of cloth and make some strings, make it with white and with a long tail, so that a child somewhere in Gaza, while looking heaven in the eye, awaiting his dad who left in a place and bid no favor, not even to his flesh, not even to himself, sees the kite, my kite you made, flying up above, and thinks for a moment an angel is there bringing back love. If I must die, let it be hope, let it be it. ಅದು ಇಂಗ್ಲೀಷು. ಕನ್ನಡಕ್ಕೆ ನಾನು ಮಾಡಿದ್ದು, ನಾ ಸತ್ತರೆ ನೀನಾದರೂ ಬದುಕಬೇಕು, ನಾ ಸತ್ತರೆ ನೀನಾದರೂ ಬದುಕಬೇಕು, ನನ್ನ ಕಥೆಯ ಕೂಗಿ ಹೇಳದು. ನಾ ಸತ್ತರೆ ನನ್ನೀ ಹಡಪಗಳ ಮಾರಿ ಪುಟ್ಟದೊಂದು ಬಟ್ಟೆ, ಉದ್ದದೊಂದು ಮಾಂಜ, ಬಿಳಿಯದ್ದೇ ತಂದು ನನ್ನ ಹೆಸರಿನಲ್ಲೊಂದು ಗಾಳಿಪಟವ ಹಾರಿಬಿಡು ಆಕಾಶದೆತ್ತರಕ್ಕೆ. ಗಾಜಾದ ಮೂಲೆಯೊಂದರಿಂದ ಬಿಟ್ಟ ಕಣ್ಣಲ್ಲೇ ಕನಸ ಕಟ್ಟಿ, ಯಾರಿಗೂ ಕೇಳದೆ ಯಾರಿಗೂ ಹೇಳದೆ ತನ್ನನ್ನೂ ಸಂತೈಸಿಕೊಳ್ಳದೆ, ತನ್ನೊಡಲ ಕೂಗಿಗೂ ಹೂಗುಟ್ಟದೆ, ಓಟಕ್ಕಿತ್ತ ಅಪ್ಪನ ಹಾದಿಯ ಕಾಯುವ ಪುಟಾಣಿಗದು ಪ್ರೀತಿಯ ಹೊತ್ತು ತರುವ ದೇವತೆಯಂತೆ ತೋರಲಿ. ನಾ ಸತ್ತರೆ ಆ ಗಾಳಿಪಟ ಭರವಸೆಯ ಹೊತ್ತು ತರಲಿ, ಆ ಗಾಳಿಪಟ ಕಥೆಯಾಗಿ ಉಳಿಯಲಿ. ಅಂದರೆ ಇದು ನಾನೇ ಬರೆದು ನಾನು
ಸ್ವಲ್ಪ ಉದ್ದ ಇದೆ, ಸೊ ಕನ್ನಡದ ಮಾತ್ರ ಓದ್ತೀವಿ. ಕುತಂತ್ರದ ಮೇಲೊಂದು ಕುತಂತ್ರವ ಹೆಣೆದು ಕೊಂದು ಬಿಟ್ಟರೋ ಕಬೀರ, ಕೊಂದು ಬಿಟ್ಟರೋ ನಿನ್ನ ಕೂಸನ್ನು. ಕಲಿಸಿದೆ ನೀನು ಕಣ್ತೆರೆದು ಕಾಣುವುದನು, ಕಂಡ ಕೇಳ ಖಂಡಿಸುವುದನು, ಕಂಡವನೇ ಕಾಯುವುದನು. ನೀ ಕಾಣಿಸಿದ ಕಿರುದಾರಿಯನ್ನು ಕುಂತ ಕುರ್ಚಿಯಲ್ಲೇ ಸವೆಸಿ, ಕಾಶ್ಮೀರದ ಕಣಿವೆಯನ್ನು ಖಂಡಾಂತರಗಳಿಗೂ ಕಾಣಿಸಿ, ಕಾನನಗಳ ಕಿಬ್ಬೊಟ್ಟೆಯಲ್ಲಡಗಿದ ಖನಿಜಗಳಿಗೆ ಕೈ ಇಕ್ಕಿದ ಕಾರ್ಪೊರೇಟುಗಳನ್ನು ಕಾದಾಡಿದ ಕಂದಮಾಲಿನ ಕಾಕುಲಮ್ಮಿನ ಕಾಡು ಜನರ ಕೊರಳದನಿಯಾಗಿದ್ದ ಈ ಕೂಸು, ನಿನ್ನ ಕೂಸನ್ನ ಕೊಂದು ಬಿಟ್ಟರೋ ಕಬೀರ, ಕೊಂದು ಬಿಟ್ಟರು. ಕೂಸ ಕೈಗೆ ಕೋಳವ ತೊಡಿಸಿ ಕತ್ತಲ ಕೋಣೆಯಲ್ಲಿ ಕೊಳೆಯಿಸಿ, ನಿನ್ನ ಕೂಸು ಕಕ್ಕಸಿಗೆ ಕೂರಲೊಂದು ಕುರ್ಚಿಯನ್ನೂ ಕೊಡದೆ ಕುಮಾರಿಯನ್ನು ಕೋಟಿಗಲೆದಾಡಿಸಿ ಬಿಟ್ಟರು ಕಬೀರ, ಕೋಟಿಗಲೆದಾಡಿಸಿ ಬಿಟ್ಟರು. ಕತೆ ಕವನ ಕಾದಂಬರಿಗಳ ಕಲಿಸುತ್ತಾ ಕನಸುಗಳ ಕವಲೊಡೆಸುತ್ತಾ ಕುಣಿದಾಡಬೇಕಿದ್ದ ನಿನ್ನ ಕೂಸನ್ನ ಕತ್ತಲ ಕೋಣೆಯಲ್ಲಿ ಕಣ್ಕಟ್ಟಿ ಕೊಳೆಯಿಸಿದರೂ ಹುಲ್ಲಗರಿಗೆ ಬೆಳೆಯುವ ಶಬ್ದವನ್ನೇ ಕೇಳುತ್ತದೆ. ಜೀವ ಪ್ರೀತಿಯ ಕಂಡುಂಡ ಸಾಯಲೊಪ್ಪದ ನಿನ್ನ ಕೂಸನ್ನೂ ಕೊಂದು ಬಿಟ್ಟರು ಕಬೀರ, ಕೊಂದು ಬಿಟ್ಟರು. ಕಂದಮ್ಮಗಳೆದೆಯಲ್ಲಿ ಕಾಪಿಡುವ ಕಾಳಜಿ ಬಿತ್ತಿದ ಕಬೀರನೇ, ಕಟುಕರೆದೆಗೆ ಕಾವು ಕೊಡದೆ ಏಕೆ ಕಾಣೆಯಾದೆಯೋ. ಕೊಂದು ಬಿಟ್ಟರು ಕಬೀರ, ಕೊಂದು ಬಿಟ್ಟರು ನಿನ್ನ ಕೂಸನ್ನ, ಕಾರಣ ನೀನೇ ಕಣಣ್ಣ. ಇದು ಸಾಯಿಬಾಬಾ ಅವರು ತೀರ್ಕೊಂಡಿದ್ದೀನಿ ಬರ್ತಿದ್ದೀವಿ. ಇರಪ್ಪ. ಬನ್ನಿ ಓದಿ. ಓಕೆ.